ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 16. ದೀಪಸ್ತಂಭ ಭಾಗ 4. ದೀಪಸ್ತಂಭ ಹೇಗಿತ್ತು ಎಂಬುದನ್ನು ನಾವು ನೋಡಿದ್ದೇವೆ. ಅದು ಮನುಷ್ಯನ ಕೈಯಿಂದ ಬಡಿದು ಮಾಡಿದ ಘನ ಬಂಗಾರ, 1 ತಲಾಂತು ತೂಕ, ಒಂದೇ ಮುಖ್ಯ ದಂಡದಿಂದ ಮೇಲಕ್ಕೆದ್ದ 7 ಕೊಂಬೆಗಳು, ಮೊಗ್ಗು, ಹೂವು ಮತ್ತು ಕಾಯಿಯ 3 ಹಂತಗಳಲ್ಲಿ ಬಾದಾಮಿ ಹೂವಿನ ಆಕಾರಗಳಿಂದ ಮುಚ್ಚಲ್ಪಟ್ಟಿದ್ದು. ಪ್ರತಿಯೊಂದು ವಿವರವು ಕ್ರಿಸ್ತನನ್ನು ಹೇಗೆ ಸೂಚಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಬಂಗಾರವು ಆತನ ದೈವಿಕ ಸ್ವಭಾವವನ್ನು, ಮುಖ್ಯ ದಂಡವು ಆತನೇ, ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದನ್ನು ಬಾದಾಮಿ ಹೂವಿನ ಹಂತಗಳು ಆತನ ಜನನ, ದೀಕ್ಷಾಸ್ನಾನ, ಆತನ ಬಲಿ ಮತ್ತು ಆತನ ಪುನರುತ್ಥಾನವನ್ನು ಸೂಚಿಸುತ್ತವೆ. ಈಗ ನಾವು ಅತ್ಯಂತ ವೈಯಕ್ತಿಕವಾದ ಪ್ರಶ್ನೆಗೆ ಬರುತ್ತೇವೆ. ಕೇಹಾತ್ಯರು ಈ ದೀಪಸ್ತಂಭವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಅರಣ್ಯದಲ್ಲಿ ಸಾಗಿಸಿದರು. ನಾವು ಹೊಸ ಒಡಂಬಡಿಕೆಯ ಕೇಹಾತ್ಯರು, ದೇವರ ಕರೆಯಿಂದ ಒಟ್ಟಿಗೆ ಸೇರಿದ ಸಭೆ. ಹಾಗಾದರೆ ಇಂದು ನಾವು ದೀಪಸ್ತಂಭವನ್ನು ಹೊರುತ್ತೇವೆ ಎಂದರೆ ಇದರ ಅರ್ಥವೇನು? ದೀಪಸ್ತಂಭವು ಪವಿತ್ರ ಸ್ಥಳದಲ್ಲಿ ಬೆಳಕೆ ಏಕೈಕ ಮೂಲವಾಗಿತ್ತು. ಅದು ಇಲ್ಲದಿದ್ದರೆ ಆ ಕೋಣೆಯು ಸಂಪೂರ್ಣ ಕತ್ತಲೆಯಂತಿರುತ್ತದೆ. ಯಾಜಕರು ಸಮ್ಮುಖದ ರೊಟ್ಟಿಯ ಮೇಜನ್ನು ನೋಡಲಾಗುತ್ತಿರಲಿಲ್ಲ. ಬಂಗಾರದ ಯಜ್ಞವೇದಿಯ ಬಳಿಗೆ ಹೋಗಲಾಗುತ್ತಿರಲಿಲ್ಲ. ದೇವರ ಮುಂದೆ ಸೇವೆ ಸಲ್ಲಿಸಲಾಗುತ್ತಿರಲಿಲ್ಲ. ಆ ಬೆಳಕು ಕೋಣೆಯಲ್ಲಿದ್ದ ಎಲ್ಲವನ್ನು ಗೋಚರಿಸುವಂತೆ ಮತ್ತು ಕಾರ್ಯನಿರ್ವಹಿಸುವಂತೆ ಮಾಡಿತು. ಅದು ಅಲಂಕಾರಿಕವಾಗಿರಲಿಲ್ಲ, ಅದು ಅತ್ಯಗತ್ಯವಾಗಿತ್ತು. ಕೇಹಾತ್ಯರು ದೀಪಸ್ತಂಭವನ್ನು ತಮ್ಮ ಹೆಗಲ ಮೇಲೆ ಎತ್ತಿ ಅರಣ್ಯಕ್ಕೆ ಹೊರಟಾಗ ಅವರು ಗುಡಾರದ ಒಳಗಿದ್ದ ಏಕೈಕ ಬೆಳಕನ್ನು ಹೊತ್ತೊಯ್ಯುತ್ತಿದ್ದರು. ಕ್ರಿಸ್ತನ ಸ್ವಂತ ಮಾತುಗಳನ್ನು ದಾಖಲಿಸುತ್ತದೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುವನು. ಆತನು ನಿಜವಾದ ದೀಪಸ್ತಂಭವಾಗಿ ಲೋಕಕ್ಕೆ ಬಂದನು. ಕತ್ತಲೆಯು ಆ ಬೆಳಕನ್ನು ಸೋಲಿಸಲಾರದು. ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಮತ್ತು ಆತನು ಹೊರಡುವ ಮುನ್ನ ಹೊರುವ ಜವಾಬ್ದಾರಿಯನ್ನು ನಮಗೆ ವರ್ಗಾಯಿಸಿದನು. ಮತ್ತಾಯ 5ನೇ ಅಧ್ಯಾಯ 14ರಲ್ಲಿ ಆತನು ತನ್ನ ಶಿಷ್ಯರಿಗೆ ಹೀಗೆ ಹೇಳಿದನು: ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಆಗಿದ್ದೀರಿ ಎಂದಲ್ಲ, ನೀವು ಆಗಬಹುದು ಎಂದಲ್ಲ, ನೀವು ಬೆಳಕಾಗಿದ್ದೀರಿ. ನಾವು ಕ್ರಿಸ್ತನನ್ನು ಸ್ವೀಕರಿಸಿದ ಕ್ಷಣವೇ ನಾವು ದೀಪಸ್ತಂಭವನ್ನು ಹೊರುವಂತಾದೆವು. ಆತನಲ್ಲಿದ್ದ ಬೆಳಕನ್ನು ಲೋಕಕ್ಕೆ ಕೊಂಡೊಯ್ಯಲು ನಮಗೆ ನಮ್ಮ ಹೆಗಲ ಮೇಲೆ ಇಡಲಾಯಿತು. ಇದನ್ನು ಪೌಲನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದನು. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 6ನೇ ಮತ್ತು 7ನೇ ವಾಕ್ಯ. ಕತ್ತಲೆಯಿಂದ ಬೆಳಕು ಹೊಳೆಯಬೇಕೆಂದು ಹೇಳಿದ ದೇವರೇ ಯೇಸುಕ್ರಿಸ್ತನ ಮುಖದಲ್ಲಿ ದೇವರ ಮಹಿಮೆಯ ಜ್ಞಾನದ ಬೆಳಕನ್ನು ನಮಗೆ ಕೊಡುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಿದನು. ಆದರೆ ನಮಗೆ ಆ ನಿಧಿಯು ಮಣ್ಣಿನ ಪಾತ್ರೆಗಳಲ್ಲಿ ಉಂಟು. ಈ ಮಹಾಬಲವು ನಮ್ಮದಲ್ಲ, ದೇವರದು ಎಂದು ತೋರಿ ಬರುವುದಕ್ಕಾಗಿ ಹೀಗಾಯಿತು. ಮಣ್ಣಿನ ಪಾತ್ರೆಗಳು ನಮ್ಮನ್ನು ಪ್ರತಿನಿಧಿಸುತ್ತವೆ. ಅಪೂರ್ಣ ಅರಣ್ಯದಲ್ಲಿ ನಡೆಯುವ ಸೀಮಿತ ಮನುಷ್ಯರು ನಾವು. ನಿಧಿಯು ಕ್ರಿಸ್ತನ ಬೆಳಕು. ಅರಣ್ಯದಲ್ಲಿ ಸಮುದ್ರ ಹಸುವಿನ ಚರ್ಮದಿಂದ ಮುಚ್ಚಲ್ಪಟ್ಟಿದ್ದ ದೀಪಸ್ತಂಭವು ಏನು ಹೇಳುತ್ತಿತ್ತೋ ಪೌಲನು ಅದನ್ನೇ ಹೇಳುತ್ತಿದ್ದಾನೆ. ಅಸ್ತಿತ್ವದಲ್ಲಿರುವ ಅತ್ಯಂತ ಮಹಿಮೆಯುಳ್ಳ ವಿಷಯವು ಅತ್ಯಂತ ಸಾಮಾನ್ಯವಾದ ಪಾತ್ರೆಯಲ್ಲಿ ಸಾಗಿಸಲ್ಪಡುತ್ತಿದೆ. ಕೇಹಾತ್ಯರು ದೀಪಸ್ತಂಭವನ್ನು ಹೊತ್ತೊಯ್ಯುವಾಗ ಅದು ಮುಚ್ಚಲ್ಪಟ್ಟಿರುತ್ತಿತ್ತು. ಮೊದಲು ಬಂಗಾರದ ದೀಪದ ಮೇಲೆ ಒಂದು ನೀಲಿ ಬಟ್ಟೆ ಮತ್ತು ಅದರ ಮೇಲೆ ಸಮುದ್ರ ಹಸುವಿನ ಚರ್ಮದ ಹೊದಿಕೆ, ದಪ್ಪ ಹೊರಟಾದ ಮಂಕಾದ ಗಮನ ಸೆಳೆಯದ ಹೊದಿಕೆ. ಮರುಭೂಮಿಯ ಮರಳಿನಲ್ಲಿ ಆ ಗಂಟನ್ನು ಹೊತ್ತು ಸಾಗುವ ಕೋಹಾತ್ಯನನ್ನು ನೋಡಲು ಯಾರಿಗೂ ಆಕರ್ಷಕವಾದುದೇನು ಕಾಣುತ್ತಿರಲಿಲ್ಲ. ನಿಲ್ಲಿಸಿ ನೋಡುವಂಥದ್ದೇನೂ ಇರಲಿಲ್ಲ. 34 ಕಿಲೋಗ್ರಾಂ ತೂಕದ ಬಡಿದು ಮಾಡಿದ ಬಂಗಾರದ ಬಾದಾಮಿ ಹೂಗಳಿಂದ ಅಲಂಕೃತವಾದ ದೀಪಸ್ತಂಭ ಅದರೊಳಗಿದೆ ಎಂದು ತೋರುವಂಥದ್ದೇನೂ ಇರಲಿಲ್ಲ. ಹೊರಗಿನಿಂದ ನೋಡಿದರೆ ಅದು ಮರದ ಚೌಕಟ್ಟಿನ ಮೇಲೆ ಇದ್ದ ಸಾಮಾನ್ಯ
ಒರಟಾದ ಗಂಟಿನಂತೆ ಕಾಣುತ್ತಿತ್ತು. ಮಹಿಮೆಯು ಸಾಮಾನ್ಯತೆಯ ಅಡಿಯಲ್ಲಿ ಸಂಪೂರ್ಣವಾಗಿ ಅಡಗಿತ್ತು. ಇಂದು ಲೋಕಕ್ಕೆ ಕ್ರಿಸ್ತನ ಬೆಳಕನ್ನು ಹೊತ್ತುಕೊಂಡು ಹೋಗುವವರ ಅನುಭವವೂ ಇದೇ ಆಗಿದೆ. ನಾವು ಹೊರುವ ಸುವಾರ್ತೆಯು ಅದನ್ನು ಹುಡುಕುದವರಿಗೆ ಯಾವಾಗಲೂ ಪ್ರಭಾವಶಾಲಿಯಾಗ ಕಾಣುವುದಿಲ್ಲ. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನ ಕುರಿತೇ ಹೀಗೆ ಹೇಳಿದೆ, ಅವನಿಗೆ ರೂಪವಾಗಲಿ ಸೌಂದರ್ಯವಾಗಲಿ ಇಲ್ಲ. ನಾವು ಅವನನ್ನು ನೋಡಿದರೆ ನಮಗೆ ಆಕರ್ಷಕವಾಗಿ ತೋರುವುದಿಲ್ಲ. ದೇವರ ಬೆಳಕು ಮಾಂಸ ರೂಪದಲ್ಲಿ ಬಂದಿತು ಮತ್ತು ಲೋಕವು ಅದನ್ನು ದ್ವೇಷಿಸಿತು. ಇಂದು ದೇವರ ಬೆಳಕು ನಮ್ಮ ಮೂಲಕ ಚಲಿಸುವುದನ್ನು ಮುಂದುವರಿಸಿದೆ. ಈ ಪಾತ್ರೆಗಳನ್ನು ಲೋಕವು ಇನ್ನೂ ದ್ವೇಷಿಸುತ್ತಿದೆ. ಪೌಲನು ಬರೆದ 1ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 18ನೇ ವಾಕ್ಯ ಹೀಗೆ ಬರೆದಿದ್ದಾರೆ, ನಾಶವಾಗುವವರಿಗೆ ಶಿಲುಬೆಯ ಕುರಿತಾದ ವಾಕ್ಯವು ಹುಚ್ಚುತನವಾಗಿದೆ, ಆದರೆ ರಕ್ಷಣೆ ಹೊಂದುವ ನಮಗೆ ಅದು ದೇವರ ಶಕ್ತಿಯಾಗಿದೆ. ಸುವಾರ್ತೆಯು ಹುಡುಕದವರ ಕಿವಿಗೆ ಹುಚ್ಚತನದಂತೆ ಕೇಳಿಸುತ್ತದೆ. ಅವರಿಗೆ ಸಮುದ್ರ ಹಸುವಿನ ಚರ್ಮದ ಅರ್ಥವೇನೂ ಗೊತ್ತಿಲ್ಲ. ಆದರೆ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿವೆಯೋ, ಯಾರ ದೇವರ ಬೆಳಕನ್ನು ನಿಜವಾಗಿ ಹುಡುಕುತ್ತಿದ್ದಾರೋ, ಆ ಹೊದಿಕೆಯು ಅವರನ್ನು ವಂಚಿಸುವುದಿಲ್ಲ. ಅವರು ಸಾಮಾನ್ಯವಾದುದನ್ನು ಮೀರಿ ನೋಡುತ್ತಾರೆ ಮತ್ತು ಬಂಗಾರವನ್ನು ಕಂಡುಕೊಳ್ಳುತ್ತಾರೆ. ಯೆಹೆಜ್ಕೇಲನು 12ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಹೀಗೆ ಹೇಳುತ್ತಾನೆ, ನರಪುತ್ರನೇ, ನೀನು ದಂಗೆ ಏಳುವ ಮನೆಯವರ ಮಧ್ಯದಲ್ಲಿ ವಾಸಿಸುತ್ತಿ. ಅವರಿಗೆ ನೋಡಲು ಕಣ್ಣುಗಳಿದ್ದರೂ ನೋಡರು, ಕೇಳಲು ಕಿವಿಗಳಿದ್ದರೂ ಕೇಳರು. ಸತ್ಯವನ್ನು ನೋಡಲು ಇಷ್ಟಪಡದವರಿಗೆ ಅದು ಯಾವಾಗಲೂ ಮುಚ್ಚಲ್ಪಟ್ಟಿರುತ್ತದೆ. ಯೆಶಾಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ರಿಂದ 10ನೇ ವಾಕ್ಯ. ಅರ್ಥ ಮಾಡಿಕೊಳ್ಳದವರ ಬಗ್ಗೆ ನೋಡಿ, ಗ್ರಹಿಸಿಕೊಳ್ಳದವರ ಬಗ್ಗೆ ಕೇಳುತ್ತದೆ. ಆದರೂ ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನು ಪೌಲನಿಗೆ ಅನ್ಯಜನರ ಬಳಿಗೆ ಹೋಗಿ ಅವರ ಕಣ್ಣುಗಳನ್ನು ತೆರೆದು ಅವರು ಕತ್ತಲೆಯಿಂದ ಬೆಳಕಿನ ಕಡೆಗೆ ತಿರುಗುವಂತೆ ಮಾಡಿದನು. ಬೆಳಕು ಮುಚ್ಚಲ್ಪಟ್ಟಿದೆ, ಆದರೆ ಕ್ರಿಸ್ತನು ನಮ್ಮ ಮೂಲಕ ನಮ್ಮ ಮಾತುಗಳನ್ನು, ನಮ್ಮ ಕೃತ್ಯಗಳನ್ನು, ನಮ್ಮ ನಡವಳಿಕೆಗಳನ್ನು ಮತ್ತು ನಮ್ಮ ಸ್ವಭಾವದ ಮೂಲಕ ಅದನ್ನು ಬಹಿರಂಗಪಡಿಸುತ್ತಾನೆ. ನಿಜವಾಗಿಯೂ ಹುಡುಕುತ್ತಿರುವವರಿಗೆ ಕೇಹಾತ್ಯನ ದೀಪಸ್ತಂಭವನ್ನು ನಂಬಿಗಸ್ತನಾಗಿ ಒತ್ತನೇ ಅಷ್ಟೇ. ಒಳಗಿದ್ದ ಬೆಳಕನ್ನು ನಿರ್ವಹಿಸುವುದು ಅವನ ಕೆಲಸವಾಗಿರಲಿಲ್ಲ, ಅದನ್ನು ಹೊರುವುದು ಮಾತ್ರ ಅವನ ಕೆಲಸವಾಗಿತ್ತು. ದೀಪಸ್ತಂಭವನ್ನು ಹೊರುವುದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಪ್ರಮುಖವಾದ ವಿಷಯಗಳಲ್ಲಿ ಇದು ಒಂದು. ಕೇಹಾತ್ಯನು ಬೆಳಕನ್ನು ಉತ್ಪಾದಿಸುವುದಿಲ್ಲ. ಅವರು ದೀಪಗಳನ್ನು ಹಚ್ಚಲಿಲ್ಲ, ಅವರು ಎಣ್ಣೆಯನ್ನು ತುಂಬಲಿಲ್ಲ, ಅವರು ಬೆಂಕಿಯನ್ನು ಪ್ರಾರಂಭಿಸಲಿಲ್ಲ. ಯಾಜಕರು ಅದೆಲ್ಲವನ್ನು ಮಾಡಿದರು. ಕೇಹಾತ್ಯರು ಬೇರೆ ಯಾರೋ ಹಚ್ಚಿದ, ಬೇರೆ ಯಾರೋ ಮುಚ್ಚಿ ಸಿದ್ಧಪಡಿಸಿದ ಮತ್ತು ಅವನ ಹೆಗಲ ಮೇಲೆ ಒಪ್ಪಿಸದ ದೀಪಸ್ತಂಭವನ್ನು ಒತ್ತನೂ ಅಷ್ಟೇ. ಅವನು ಹೊರುವವನಾಗಿದ್ದಾನೆ ಹೊರತು ಮೂಲವಾಗಿರಲಿಲ್ಲ. ನಾವು ಹಾಗೆಯೇ. ನಾವು ಹೊರುವ ಸಂದೇಶವು ನಮ್ಮ ಸ್ವಂತ ಸಂದೇಶವಲ್ಲ. ಕ್ರಿಸ್ತನ ಸುವಾರ್ತೆಯು ನಾವು ಶೋಧಿಸಿದ, ಸುಧಾರಿಸಿದ ಅಥವಾ ಸೇರಿಸಿದ ವಿಷಯವಲ್ಲ. ನಾವು ಅದನ್ನು ಸ್ವೀಕರಿಸಿದ್ದೇವೆ. ಗಲಾತ್ಯದವರಿಗೆ 1ನೇ ಅಧ್ಯಾಯ 11ನೇ ವಾಕ್ಯದಿಂದ 12ನೇ ವಾಕ್ಯ. ಪೌಲನು ಹೇಳುತ್ತಾನೆ, ಸಹೋದರರೇ, ನಾನು ಸಾರಿದ ಸುವಾರ್ತೆಯು ಮನುಷ್ಯನದಲ್ಲ ಎಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಪಡೆದವನಲ್ಲ, ನನಗೆ ಯಾರೂ ಅದನ್ನು ಕಲಿಸಲಿಲ್ಲ. ಆದರೆ ಯೇಸು ಕ್ರಿಸ್ತನ ಪ್ರಕಟಣೆಯ ಮೂಲಕ ನಾನು ಅದನ್ನು ಪಡೆದುಕೊಂಡೆ. ಸುವಾರ್ತೆಯ ಮೇಲಿಂದ ಬಂದಿತು, ಬೆಳಕು ಮೇಲಿಂದ ಹಚ್ಚಲ್ಪಟ್ಟಿತು. ನಮಗೆ ಕೊಡಲ್ಪಟ್ಟಿದ್ದನ್ನು ನಾವು ಹೊರುತ್ತೇವೆ. ಮತ್ತು 2 ಕೊರಿಂಥದವರಿಗೆ 5ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತದೆ, ನಾವು ಕ್ರಿಸ್ತನ ಪರವಾಗಿ ರಾಯಭಾರಿಗಳಾಗಿದ್ದೇವೆ. ದೇವರು ನಮ್ಮ ಮೂಲಕ ಬೇಡಿಕೊಳ್ಳುತ್ತಿದ್ದಾನೆ. ರಾಯಭಾರಿಯು ತನ್ನ ಸ್ವಂತ ಮಾತುಗಳನ್ನು ಆಡುವುದಿಲ್ಲ. ಅವನನ್ನು ಕಳುಹಿಸಿದವನ ಸಂದೇಶವನ್ನು ಅವನು ತಲುಪಿಸುತ್ತಾನೆ. ನಾವು ತಂದೆಯ ಸತ್ಯವನ್ನು, ಕ್ರಿಸ್ತನ ರಾಜ್ಯದ ಸತ್ಯವನ್ನು, ಸುವಾರ್ತೆಯ ಸತ್ಯವನ್ನು ಮಾತನಾಡುವಾಗ ನಾವು ನಮ್ಮ ಅಭಿಪ್ರಾಯವನ್ನು ಹೇಳುತ್ತಿಲ್ಲ. ನಾವು ಅರಸನ ಸಂದೇಶವನ್ನು ತಲುಪುತ್ತಿದ್ದೇವೆ.
ಅರಣ್ಯದಲ್ಲಿ ಯಾವುದಾದರೂ ಕೇಹಾತ್ಯನ ದೀಪಸ್ತಂಭವನ್ನು ಕೆಳಗಿಟ್ಟು, ಇದು ಇಂದು ನನಗೆ ಬಹಳ ಭಾರವಾಗಿದೆ ಎಂದು ಹೇಳಿದರೆ ಅವನು ಕೇವಲ ತನಗೆ ತೊಂದರೆ ಮಾಡಿಕೊಳ್ಳುತ್ತಿರಲಿಲ್ಲ. ಅವನು ಪವಿತ್ರ ಸ್ಥಳವನ್ನು ಕತ್ತಲೆಯಲ್ಲಿ ಬಿಡುತ್ತಿದ್ದನು. ತಾನು ನಿರ್ದಿಷ್ಟವಾಗಿ ಕರೆಯಲ್ಪಟ್ಟ ಮತ್ತು ಎಣಿಸಲ್ಪಟ್ಟ ಕೆಲಸವನ್ನೇ ಅವನು ಮಾಡುತ್ತಿರಲಿಲ್ಲ. ಅದೇ ರೀತಿಯಾಗಿ ದೀಪಸ್ತಂಭವನ್ನು ಕೆಳಗಿಡುವ ಹೊಸ ಒಡಂಬಡಿಕೆಯ ನಂಬುವವನು ಸುವಾರ್ತೆಯನ್ನು ಹೊರುವುದು ಬಹಳ ಭಾರ, ಹಂಚಿಕೊಳ್ಳುವುದು ಅವಮಾನಕರ. ಸಮುದ್ರ ಹಸುವಿನ ಚರ್ಮದ ಹೊದಿಕೆಯನ್ನು ಇಷ್ಟಪಡದ ಲೋಕದಲ್ಲಿ ಅದನ್ನು ಹೊರುವುದು ಬಹಳ ವೆಚ್ಚದಾಯಕ ಎಂದು ನಿರ್ಧರಿಸುವನು. ತನ್ನ ಸುತ್ತಲಿರುವ ಕತ್ತಲೆಯನ್ನು ಬದಲಾಗದಂತೆ ಬಿಡುತ್ತಿದ್ದಾನೆ. ಯೆಶಾಯ ಬರೆದ ಪತ್ರಿಕೆ 62ನೇ ಅಧ್ಯಾಯ 1ನೇ ವಾಕ್ಯ. ನಿಜವಾಗಿ ಹೊರುವವನ ಹೃದಯವನ್ನು ನಮಗೆ ತೋರಿಸುತ್ತಿದ್ದಾನೆ. ಚೀಯೋನಿನ ನಿಮಿತ್ತ ನಾನು ಸುಮ್ಮನಿರುವುದಿಲ್ಲ, ಯೆರೂಸಲೇಮಿನ ನಿಮಿತ್ತ ನಾನು ಮೌನವಾಗಿರುವುದಿಲ್ಲ. ಅದರ ನೀತಿಯು ಪ್ರಕಾಶದಂತೆಯೂ ಅದರ ರಕ್ಷಣೆಯು ಉರಿಯುತ್ತಿರುವ ದೀವಟಿಕೆಯಂತೆಯೂ ಹೊರಬರುವವರೆಗೆ ನಾವು ಅದನ್ನು ಕೆಳಗಿಡಬಾರದು. ನಾವು ನಾಳೆ ಮುಂದುವರಿಸಬೇಕು. ಪ್ರಾರ್ಥನೆ. ಯೆಹೋವನೇ, ನೀನು ಬೆಳಗಿನ ತಂದೆಯಾಗಿದ್ದಿ, ನಿನ್ನಲ್ಲಿ ತಿರುಗುವ ನೆರಳು ಕೂಡ ಇಲ್ಲ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. ನೀನು ನಿನ್ನ ಮಗನ ಬೆಳಕನ್ನು ಈ ಲೋಕದ ಕತ್ತಲೆಗೆ ಕಳುಹಿಸಿದ್ದಿ ಮತ್ತು ಈಗ ಆ ಬೆಳಕನ್ನೇ ನಮ್ಮ ಹೆಗಲ ಮೇಲೆ ಇಟ್ಟು ಇದನ್ನು ಹೊತ್ತುಕೊಂಡು ಹೋಗು ಎಂದು ಹೇಳಿದ್ದಿ. ನಾವು ದೀಪಸ್ತಂಭವನ್ನು ನಮ್ಮ ಸ್ವಂತ ಭಯ ಮತ್ತು ಮುಜುಗರದ ಹೊದಿಕೆಯ ಕೆಳಗೆ ಮರೆಮಾಚಿದ ದಿನಗಳಲ್ಲಿ ನಮ್ಮನ್ನು ಕ್ಷಮಿಸು. ನೀನು ನಮ್ಮ ಹೆಗಲ ಮೇಲೆ ಇರಿಸಿದ ಕರೆಯನ್ನು ಬಿಟ್ಟು ಲೋಕದ ಮೆಚ್ಚುಗೆಯನ್ನು ಆರಿಸಿಕೊಂಡದ್ದಕ್ಕಾಗಿ ಕ್ಷಮಿಸು. ಸಂದೇಶವು ನಮ್ಮದಲ್ಲ, ಅದು ನಿನ್ನದು ಎಂಬುದನ್ನು ನೆನಪಿಡಲು ನಮಗೆ ಸಹಾಯ ಮಾಡು. ನಾವು ರಾಯಭಾರಿಗಳು, ಲೇಖಕರಲ್ಲ. ನಾವು ಹೊರುವವರು, ಸೃಷ್ಟಿಕರ್ತರಲ್ಲ. ಇಂದು ದೀಪಸ್ತಂಭವನ್ನು ನಂಬಿಗಸ್ತಕನಾಗಿ ಹೊತ್ತುಕೊಳ್ಳಲು ನಮಗೆ ಧೈರ್ಯವನ್ನು ಕೊಡು. ನಿನ್ನ ರಾಜ್ಯದ ಸತ್ಯವನ್ನು, ಕ್ರಿಸ್ತನ ಸುವಾರ್ತೆಯ ಸತ್ಯವನ್ನು, ಏಕೈಕ ಸರ್ವಶಕ್ತ ದೇವರಾಗಿರುವ ನೀನು ಯಾರೆಂಬುದು ಸತ್ಯವನ್ನು ಮಾತನಾಡಲು ನಮಗೆ ಸಹಾಯ ಮಾಡು. ಮತ್ತು ನಮ್ಮ ಸುತ್ತಲಿರುವ ಕೇವಲ ಒರಟಾದ ಚರ್ಮವನ್ನು ನೋಡಿ ಅದನ್ನು ಆಕರ್ಷಕವಲ್ಲ ಎಂದು ಭಾವಿಸಿದರೆ ನಾವು ಧೈರ್ಯಗುಂದಂತೆ ಮಾಡು. ನಿಜವಾಗಿಯೂ ಹುಡುಕುತ್ತಿರುವವರ ಕಣ್ಣುಗಳನ್ನು ನೀನೇ ತೆರೆಯುವಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.